ಉತ್ತಮವಾಗಿರತಕ್ಕಂತಹ ಪರಮಾತ್ಮ ವಿಷಯಕ ಇರತಕ್ಕಂತಹ ಜ್ಞಾನ ಅಸ್ಯ ಈ ಹನುಮಂತ ದೇವರಿಗೆ ಅಸ್ತಿ ಇರೋದಕ್ಕಾಗಿ ಇವರನ್ನ ಹನುಮಂತ ಎಂಬುದಾಗಿ ಕರೀತಾರೆ. ಇನ್ನ ಭೀಮ ಅಂತ ಹೇಳ್ತೀವಲ್ಲ, ಭೀಮಸೇನ ದೇವರು ಅಂತ ಹೇಳ್ತೀವಲ್ಲ, ಆ ಭೀಮಸೇನ ಅನ್ನೋ ಶಬ್ದವು ಕೂಡ ಜ್ಞಾನವಾಚಿಯಾಗಿದೆ. ಹೇಗೆ ಅಂತಂದ್ರೆ ಬಿಭರ್ತಿ ಮಾಹ ಏನ ಸಹ. ಮಾಹ ಅಂತಂದ್ರೆ ಸಮಸ್ತ ಅಕ್ಷರಗಳಿಗೆ ವರ್ಣಾಭಿಮಾನಿಯಾಗಿರ್ತಕ್ಕಂಥವಳು ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಏನ ಯಾವ ಭೀಮಸೇನ ದೇವರಿಂದ ಬಿಭರ್ತಿ ಹೃದಯದಲ್ಲಿ ಮಾತೃತ್ವೇನ ಧಾರಣೆ ಮಾಡಲ್ಪಟ್ಟಿದ್ದಾಳೋ ಸಹ ಅವರು ಭೀಮಸೇನ ದೇವರು. ಇನೇನ ಸಹಿತ ಸೇನಃ. ಇನ ಅಂತಂದ್ರೆ ಒಡೆಯನಾಗಿರ್ತಕ್ಕಂತಹ ಪರಮಾತ್ಮ, ಅವನ ಜೊತೆಗೆ ಇವರು ಯಾವಾಗಲೂ ಇರ್ತಾರಿಂದಾಗಿ ಸೇನಃ ಭೀಮಶ್ಚಾಸೋ ಸೇನಶ್ಚ ಭೀಮಸೇನಃ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇನ್ನು ಮಧ್ವ ಅಂತ ಕೇಳ್ತೀವಿ. ಮಧುಂ ವಾತಿ ಇತಿ ಮಧ್ವ. ಮಧು ಅನ್ನೋ ಶಬ್ದಕ್ಕೂ ಕೂಡ ಜ್ಞಾನ ಅಂತ ಅರ್ಥ ಇದೆ. ಯಾರ ಜ್ಞಾನ? ಪರಮಾತ್ಮನ ವಿಷಯಕವಾಗಿರತಕ್ಕಂತಹ ಜ್ಞಾನವನ್ನ ವಾತಿ ವಹಪ್ರಾಪಣೆ ಅಂತನ್ನೋ ಧಾತುವಿನಿಂದ ನಿಷ್ಪನ್ನವಾಗಿರತಕ್ಕಂತಹ ಶಬ್ದ. ವಾತಿ ಎಲ್ಲ ಕಡೆಗೆ ಹರಡಿಸ್ತಾರೆ. ಹೇಗೆ ಒಂದು ಮಲ್ಲಿಗೆ ಹೂವನ್ನ ಒಂದು ಫ್ಯಾನ್ ಮುಂದೆ ಇಟ್ರೆ ಅದನ್ನ ಹಚ್ಚಿದ್ರೆ ಹೇಗೆ ಮಲ್ಲಿಗೆ ವಾಸನೆ ಮೊನ್ನೆ ತುಂಬಾ ಹರಡುತ್ತೋ, ಹಾಗೆ ವಾಯುದೇವರು ಕೂಡ ಪರಮಾತ್ಮನ ಜ್ಞಾನವೆಂಬತಕ್ಕಂತಹ ಗಂಧವನ್ನ ಎಲ್ಲರಿಗೂ ಕೂಡ ಹರಡುತ್ತಾರೆ ಅನ್ನೋದಕ್ಕಾಗಿ ಅವರನ್ನ ಮಧ್ವ ಅಂತ ಕರೀತಾರೆ. ರಾಘವೇಂದ್ರ ಸ್ವಾಮಿಗಳವರ ಪರಿಮಳದ ಬಗ್ಗೆ ದಾಸರು ಹೇಳ್ತಾರಲ್ಲ, ಹೂ ಬೇಕೇ ಪರಿಮಳದ. ಕೃಷ್ಣನ ತೋಟದ ಹೂ ಬೇಕೆ, ಪರಿಮಳದ ಹೂ. ಕೃಷ್ಣನ ಮಹಿಮೆ ಎಂಬತಕ್ಕಂತಹ ಪರಿಮಳ ನಾವೆಲ್ಲರೂ ಆಸ್ವಾದನೆ ಮಾಡ್ಲಿ ಅಂತ ಅನ್ನೋದಕ್ಕಾಗಿ ಸುಧಾಕ್ಕೆ ಪರಿಮಳ ಎಂಬತಕ್ಕಂತಹ ವ್ಯಾಖ್ಯಾನವನ್ನ ರಾಘವೇಂದ್ರ ಸ್ವಾಮಿಗಳವರು ಬರೆದಿದ್ದಾರೆ. ಹಾಗೆ ಈ ಹನುಮ, ಭೀಮ, ಮಧ್ವ ಈ ಮೂರು ಶಬ್ದಗಳು ಕೂಡ ಜ್ಞಾನವಾಚಿ ಆದದ್ದು. ನಾರಾಯಣ ಪಂಡಿತಾಚಾರ್ಯ ಇಲ್ಲಿ ಪ್ರಾರಂಭವನ್ನು ಮಾಡ್ತಾರೆ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇನ ವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅತ್ಯಂತ ಸುಂದರವಾಗಿರ್ತಕ್ಕಂತಹ ಮನೋಹರನಾಗಿರ್ತಕ್ಕಂತಹ ರೂಪವುಳ್ಳ ಕಲ್ಯಾಣ ಗುಣೈಕಧಾಮ್ನೆ, ಯಾವ್ಯಾವ ಜಗತ್ತಿನಲ್ಲಿ ಮಂಗಳಕರವಾಗಿರತಕ್ಕಂತಹ ಗುಣಗಳು ಅಂತ ಇದೆಯೋ ಆ ಎಲ್ಲ ಗುಣಗಳು ಕೂಡ ಎಲ್ಲಿ ಇವೆ? ನಾವೆಲ್ಲ ಎಲ್ಲಿರ್ತೇವೆ? ಮನೆಯಲ್ಲೇ ಇರ್ತೇವೆ. ಹಾಗೆ ಆ ಎಲ್ಲ ಗುಣಗಳಿಗೂ ಆಶ್ರಯ ತಾಣ ಯಾವುದು ಅಂತಂದ್ರೆ ಭಗವಂತ ಅಂತ ಹೇಳ್ತಾರೆ. ಆ ಎಲ್ಲ ಗುಣಗಳಿಗೂ ಕೂಡ ಆಶ್ರಯನಾಗಿರ್ತಕ್ಕಂತಹ ನವದ್ಯುನಾಥ ಪ್ರತಿಮ ಪ್ರಭಾಯ, ಪ್ರಾತಃ ಕಾಲದಲ್ಲಿ ಉದಯಿಸ್ತಕ್ಕಂತಹ ಸೂರ್ಯನಿಗೆ ಸದೃಶವಾಗಿರ್ತಕ್ಕಂತಹ ಆ ಸೂರ್ಯನ ಕಾಂತಿಯನ್ನು ಮೀರಿಸುವಂತಹ ಕಾಂತಿಯುಳ್ಳ ಅಖಿಲ ಕಾರಣಾಯ, ಸಮಸ್ತ ಪ್ರಪಂಚಕ್ಕೆ ಸೃಷ್ಟ್ಯಾದಿ ಅಷ್ಟಕರ್ತೃತ್ವಗಳನ್ನು ಕೊಡತಕ್ಕಂತಹ ನಾರಾಯಣಾಯ, ಶ್ರೀಮನ್ನಾರಾಯಣನಿಗೆ ಶ್ರೀ ಪ್ರಾಣನಾಥಾಯ, ಶ್ರೀ ಅಂದ್ರೆ ಲಕ್ಷ್ಮೀದೇವಿ, ಪ್ರಾಣ ಅಂದ್ರೆ ಮುಖ್ಯ ಪ್ರಾಣದೇವರು, ಇವರಿಬ್ಬರನ್ನು ಪ್ರಾರಂಭ ಮಾಡಿ ಆ ತೃಣಪರ್ಯಂತರ ಎಲ್ಲ ಜೀವರಾಶಿಗಳಿಗೂ ಕೂಡ ನಾಥ ಅಂದ್ರೆ ಸ್ವಾಮಿಯಾಗಿರತಕ್ಕಂತಹ ನಾರಾಯಣನಿಗೆ ನಮಸ್ಕರೋಮಿ ಅಂತ ಹೇಳಿ ನಮಸ್ಕಾರವನ್ನು ಮಾಡ್ತಾರೆ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂನೋ ವಿಶತಾಂ ಜಯಂತಿ ಮಧ್ವಸ್ಯ ಕೀರ್ತಿರ ದಿನನಾಥ ದೀಪ್ತಿಂ ತಮೋನುದಾನಂದಮವಾಪಲೋಕ ತತ್ವ ಪ್ರದೀಪ ಕೃತಿಗೋಗಣೇನ ಯದಾಸ್ಯ ಶೀತಾಂ ಶುಭವಾಂ ಗುರುಸ್ತಾಂ ತ್ರಿವಿಕ್ರಮಾರ್ಯಾನ್ ಋಣಮಾಮಿ ವರ್ಯಾನ್. ನಮಗೆ ಪರಮಾತ್ಮನ ವಿಷಯವಾಗಿರತಕ್ಕಂತಹ ಅನೇಕ ಅಜ್ಞಾನವಿದೆ. ಆ ಎಲ್ಲ ಅಜ್ಞಾನಗಳ ಕಳೆದು ವಿಶೇಷವಾಗಿರತಕ್ಕಂತಹ ಪರಮಾತ್ಮ ನನಗೆ ಜ್ಞಾನವಾಗಲಿ ಅಂತ ಅನ್ನೋದಕ್ಕಾಗಿ ಅವರ ಗುರುಗಳಾದ ತಂದೆಗಳಾಗಿರತಕ್ಕಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನ ನಮಸ್ಕಾರ ಮಾಡ್ತಾರೆ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯೈ ಸತಾಂ ಪ್ರಸತ್ತೇ ಚ ನಿರಂತರಾಯೈ ಗರೀಯಸೀಂ ವಿಶ್ವಗುರೋ ವಿಶುದ್ಧಾಂ ವಕ್ಷಾಮಿ ವಾಯೋ ಅವತಾರ ಲೀಲಾಂ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯೈ. ಯಾಕೆ ವಾಯುದೇವರ ಕಥೆಯನ್ನ ನಾವು ಕೇಳಬೇಕು ಅಂದ್ರೆ ಮುಕುಂದ ಭಕ್ತಿ, ಪರಮಾತ್ಮನಲ್ಲಿ ಭಕ್ತಿ ಹುಟ್ಟುವುದಕ್ಕಾಗಿ. ಗುರುಭಕ್ತಿ ಜಾಯೈ, ಗುರುಗಳಲ್ಲಿ ಭಕ್ತಿ ಹುಟ್ಟುವುದಕ್ಕಾಗಿ ನಾವು ವಾಯುದೇವರ ಮಹಿಮೆಯನ್ನ ಹೇಳೋದಕ್ಕೆ ಹೊರಟಿದ್ದೇನೆ. ತಾಮಂತ್ರವರ್ಣೈರನುವರ್ಣನೀಯಾಂ ಶರವೇಂದ್ರ ಪೂರ್ವೇ ರಪಿವಕ್ತು ಕಾಮೆ ಸಂಕ್ಷಿಪ್ತ ವಾಕ್ಯೆ ಮಹಿಮಂದ ಬುದ್ಧೋ ಸಂತೋ ಗುಣಾಢ್ಯ ಕರುಣಾಂ ಕ್ರಿಯಾಸುಹು. ವಾಯುದೇವರ ಮಹಿಮೆಯನ್ನ ಹೇಳ್ಬೇಕು ಅಂತಂದ್ರೆ ನಾವು ಸಾಮಾನ್ಯರಾಗಿರ್ತಕ್ಕಂತಹ ಮನುಷ್ಯರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ವಾಯುದೇವರ ಮಹಿಮೆಯನ್ನ ಹೇಳಬೇಕು ಅಂತಂದ್ರೆ ಮಂತ್ರವರ್ಣೈಹಿ ಅನುವರ್ಣನೀಯ ಶರವೇಂದ್ರ ಪೂರ್ವೇ ರಪಿವಕ್ತು ಕಾಮೆ. ವಾಯುದೇವರ ಮಹಿಮೆಯನ್ನ ಹೇಳಬೇಕು ಅಂದ್ರೆ ಶರ್ವ, ಇಂದ್ರ, ಬ್ರಹ್ಮ, ರುದ್ರಾದಿ ಮೊದಲಾದ ದೇವತೆಗಳು ಕೂಡ ವಾಯುದೇವರ ಮಹಿಮೆಯನ್ನ ಹೇಳಬೇಕು ಅಂತ ಪ್ರಯತ್ನ ಪಟ್ರೆ ಅವರಿಂದಲೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಮಂದ ಬುದ್ಧಿಯಾಗಿರತಕ್ಕಂತಹ ನಾನು ಏನೋ ನನ್ನ ಆತ್ಮಶುದ್ಧಿಗಾಗಿ ಜ್ಞಾನದ ಅಭಿವೃದ್ಧಿಗಾಗಿ
ವಾಯುದೇವರ ಕಥೆಯನ್ನ ಹೇಳೋದಕ್ಕಾಗಿ ಹೊರಟಿದ್ದೇನೆ. ಇದರಲ್ಲಿ ಅನೇಕ ರೀತಿಯಾಗಿರತಕ್ಕಂತಹ ದೋಷಗಳು ಉಂಟಾಗತಕ್ಕಂತಹ ಸಂದರ್ಭವಿದೆ. ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ ಕಿಂತೂತ್ತಮ ಶ್ಲೋಕ ಶಿಖಾಮಣೀನ ಮನೋವಿಶುದ್ಧಿ ಚರಿತಾನುವಾದ ಅಂತೆಂಬುದಾಗಿ ಹೇಳಿ ಆಚಾರ್ಯರ ಕಥೆಯನ್ನ ಪ್ರಾರಂಭ ಮಾಡ್ತಾರೆ. ಆಚಾರ್ಯರ ಕಥೆಯನ್ನ ಮೊದಲಿಗೆ ಯಾವ ಕಥೆಯನ್ನ ಹೇಳಬೇಕು, ಆಮೇಲೆ ಯಾವ ಕಥೆಯನ್ನ ಹೇಳಬೇಕು ಅಂತನ್ನೋ ಜ್ಞಾನ ನನಗೆ ಇಲ್ಲ. ನಾರಾಯಣ ಪಂಡಿತಾಚಾರ್ಯರು ಹೇಳ್ಕೊಳ್ತಕ್ಕಂತಹ ವಿಷಯ, ಇನ್ನು ನಾವ್ ಯಾವ ಗಿಡದ ತಪ್ಪಲು ಅಂತಹ ಆಚಾರ್ಯರ ಮಹಿಮೆಯನ್ನು ಯಾವುದು ಯಾವಾಗ ಹೇಳಬೇಕು ಅಂತನ್ನೋ ಜ್ಞಾನ ಇಲ್ಲ. ಆದರೂ ಕೂಡ ಮನಸ್ಸಿನ ಶುದ್ಧಿಗಾಗಿ ಪರಮಾತ್ಮನ ಜ್ಞಾನಕ್ಕಾಗಿ ಹೇಳ್ತಾ ಇದ್ದೇನೆ. ಅನೇಕ ತಪ್ಪುಗಳಾದರೆ ಆ ಎಲ್ಲ ತಪ್ಪುಗಳನ್ನು ಕೂಡ ಮಹಾಂತರಾಗಿರ್ತಕ್ಕಂತಹ ಜ್ಞಾನಿಗಳಾಗಿರ್ತಕ್ಕಂತಹ ನೀವೆಲ್ಲರೂ ಕ್ಷಮಾ ಮಾಡ್ರಿ ಅಂತ ಹೇಳಿ ಮೊದಲಿಗೆ ರಾಮಾಯಣವನ್ನ ಸಂಕ್ಷಿಪ್ತವಾಗಿ ತಿಳಿಸ್ತಾರೆ. ತದನಂತರ ಭೀಮಸೇನ ದೇವರ ಅವತಾರ ಕಥಾವನ್ನ ಸಂಕ್ಷಿಪ್ತವಾಗಿ ತಿಳಿಸ್ತಾರೆ, ಮಹಾಭಾರತದ ಗತಿಯನ್ನ. ತದನಂತರ ಆಚಾರ್ಯರ ಮಹಿಮೆಯನ್ನ ಹೇಳ್ತಾರೆ. ಶ್ರೀವಲ್ಲಭಾಜ್ಞಾಂ ಸಸುರೇಂದ್ರಯಾಂಚಾಂ ಸಂಭಾವ್ಯ ಸಂಭಾವ್ಯ ತಮಾಂ ತ್ರಿಲೋಕ್ಯಾಂ ಪ್ರಾಣೇಶ್ವರ ಪ್ರಾಣಿಗಣ ಪ್ರಣೇತ ಗುರು ಸತಾಂ ಕೇಸರಿಣೋ ಗೃಹೇ ಭೂತ್. ಅಂಜನಾದೇವಿ ಹಾಗೂ ಕೇಸರಿ ಎಂಬತಕ್ಕಂತಹ ಇಬ್ಬರು ದಂಪತಿಗಳು. ಆ ಇಬ್ಬರು ದಂಪತಿಗಳಲ್ಲಿ ಪರಮಾತ್ಮನ ಆಜ್ಞೆಯಿಂದ ವಾಯುದೇವರು ಅವತಾರವನ್ನ ಮಾಡ್ತಾರೆ. ಅವತಾರವನ್ನ ಮಾಡಿದಾದ ಮೇಲೆ ಆ ವಾಯುದೇವರ ಅವತಾರ ಆದ್ಮೇಲೆ ಆ ಕೂಸಿಗೆ ಏನಂತ ಹೆಸರಿಡಬೇಕು ಅಂತ ವಿಚಾರ ಮಾಡಿದಾಗ ಯೇ ಗುಣನಾಮ ಜಗತ್ ಪ್ರಸಿದ್ಧಾ ಯಂ ತೇಷು ತೇಷು ಸ್ಮ ನಿದರ್ಶಯಂತಿ. ಜಗತ್ತಿನಲ್ಲಿ ಯಾವ್ಯಾವ ಗುಣಗಳು ಅಂತಿದೆಯೋ, ಅವನು ಭಾರಿ ಹಣವಂತರಿ, ಅವನು ಭಾರಿ ಜ್ಞಾನವಂತರಿ, ಅವನು ಭಾರಿ ಬಲವಂತರಿ, ಅವನು ಭಾರಿ ಶ್ರೀಮಂತರಿ ಅಂತ ಹೇಳಬೇಕು ಅಂತಂದ್ರೆ ಅನೇಕ ರೀತಿಯಾಗಿರ್ತಕ್ಕಂತಹ ಗುಣಗಳನ್ನ. ಯಾರಿಗಾದ್ರೂ ಒಬ್ಬ ಹುಡುಗನಿಗೆ ಕನ್ಯಾ ತೋರಿಸ್ಲಿಕ್ಕೆ ಹೋದ್ರೆ ನಿಮ್ ಮಗ ಏನ್ ಮಾಡ್ತಾನ್ರಿ ಅಂತಂದ್ರೆ, ಅಯ್ಯೋ ದೊಡ್ಡ ಕಂಪ್ನಿಯಲ್ಲೆಲ್ಲ ಕೆಲಸ ಮಾಡ್ತಾನ್ರಿ, ಬೇಕಾದಷ್ಟು ಸಂಬಳ ಬರ್ತದೆ, ಅರ್ಧ ಸಂಬಳ ಟ್ಯಾಕ್ಸ್ಗೆ ಹೋಗುತ್ತೆ, ಉಳಿದಿದ್ದು ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅಂತ ಎಂಬುದಾಗಿ ಆ ವರನ ಬಗ್ಗೆ ಎಲ್ಲ ಹೇಳ್ತಾರಲ್ಲ ಗುಣಗಳನ್ನ. ಆ ಎಲ್ಲ ಗುಣಗಳು ಕೂಡ ಅಂತಹ ಗುಣಗಳೆಲ್ಲಿಗೆ ಕೂಡ ಈ ವಾಯುದೇವರಲ್ಲಿ ಇದ್ದಿದ್ರಿಂದಾಗಿ ಎಲ್ಲರೂ ಸೇರಿ ಆ ಕೇಸರಿ ಹಾಗೂ ಅಂಜನಿಯ ಪುತ್ರನಿಗೆ ಹನುಮಂತ ಎಂಬುದಾಗಿ ಶ್ರೀಮಂತಮೇನಂ ಹನುಮಂತ ಮಾಹುಹು ಹನುಮಂತ ಎಂಬುದಾಗಿ ನಾಮಕರಣವನ್ನ ಮಾಡ್ತಾರೆ. ಆ ಹನುಮಂತ ದೇವರ ಕೆಲಸ ಹೇಗಿತ್ತು ಅಂತಂದ್ರೆ, ಕರ್ಮಾಣಿ ಕುರ್ವನ್ ಪರಮಾದ್ಭುತಾನಿ ಸಭಾಸು ದೈವೀಷು ಸಭಾಚಿತಾನಿ ಸುಗ್ರೀವ ಮಿತ್ರಂ ಸ ಜಗತ್ ಪವಿತ್ರಂ ಭ್ರಮಾಪತಿಂ ರಾಮತನುಂ ದದರ್ಶ. ದಶರಥ ಮಹಾರಾಜ ರಾಮಚಂದ್ರ ದೇವರಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡ್ತಾನೆ. ಕೈಕೇಯಿ ಬಂದು ನನ್ನ ಮಗನಿಗೆ ರಾಜ್ಯದಲ್ಲಿ ಅಭಿಷೇಕ ಮಾಡಬೇಕು, ಪಟ್ಟಾಭಿಷೇಕ ಮಾಡಬೇಕು ಅಂತ 2 ವರ ಕೇಳ್ತಾನೆ. ಕೊನೆಗೆ ರಾಮಚಂದ್ರ ದೇವರು ದಶರಥ ಮಹಾರಾಜರ ಮನಸ್ಸನ್ನ ಅರ್ಥ ಮಾಡಿಕೊಂಡು ಈ ಕಡೆ ವನವಾಸಕ್ಕೆ ತೆರಳುತ್ತಾರೆ ಸೀತಾದೇವಿಯಿಂದ ಸಹಿತರಾಗಿ. ಆ ವನವಾಸದಲ್ಲಿ ತೆರಳಿದಾಗ ಆ ಹನುಮಂತ ದೇವರು ರಾಮಚಂದ್ರ ದೇವರನ್ನ ನೋಡ್ತಾರಂತೆ. ನೋಡಿ ಆ ರಾಮಚಂದ್ರ ದೇವರಿಗೆ ನಮಸ್ಕಾರವನ್ನ ಮಾಡಿ ಅನೇಕ ರೀತಿಯಾಗಿರ್ತಕ್ಕಂತಹ ಕಥೆಗಳನ್ನ ಸಂಕ್ಷಿಪ್ತವಾಗಿ ವರ್ಣನೆಯನ್ನ ಮಾಡ್ತಾ ಹೋಗ್ತಾರೆ. ಪಾದಾರವಿಂದ ಪ್ರಣತೋ ಹರೀಂದ್ರಸ್ತದಾ ಮಹಾಭಕ್ತಿ ಭರ ವಿನುನ್ನಃ ಅಗ್ರಾಹಿ ಪದ್ಮೋದರ ಸುಂದರಾಭ್ಯಾಂ ದೌರ್ಭ್ಯಾಂ ಪುರಾಣೇನ ಸ ಪೂರುಷೇಣ. ಆ ರಾಮಚಂದ್ರ ದೇವರನ್ನ ದರ್ಶನವನ್ನು ಮಾಡಿಕೊಂಡು ಅವರಿಗೆ ನಮಸ್ಕಾರ ಮಾಡಿ ಆ ರಾಮಚಂದ್ರ ದೇವರನ್ನ ಕರೆದುಕೊಂಡು ಸುಗ್ರೀವನಿಗೆ ಹೋಗಿ ಪರಿಚಯನ್ನ ಮಾಡಿಸಿ ರಾಮಚಂದ್ರ ದೇವರಿಗೆ ಸುಗ್ರೀವರಿಗೆ ಪರಿಚಯನ್ನ ಮಾಡಿಸ್ತಾರೆ. ಅವರಿಬ್ಬರ ಸ್ನೇಹದಿಂದ ವಾಲಿಯ ಸಂಹಾರವಾಗುತ್ತೆ. ವಾಲಿ ಎಂತ ಪರಾಕ್ರಮಿ ಅಂತಂದ್ರೆ, ವಾಲಿಗೆ ಒಂದು ವರ ಇರ್ತದೆ. ಏನು ವರ ಅಂತಂದ್ರೆ, ಈ ವಾಲಿ ಯಾರದೇ ಜೊತೆ ಯುದ್ಧಕ್ಕೆ ಹೋದ್ರು ಸಹಿತ ಗೆಲ್ತಾ ಇರ್ತಾನೆ. ಅವ್ರು ಬೇಕಾದವ್ರು ಇರ್ಲಿ, ಅವ್ರು ವಾಲಿ ಗೆಲ್ತಾ ಇರ್ತಾನೆ. ಅವನಿಗೇನು ಅಂದ್ರೆ ಅವನಿಗೊಂದು ವರ ಇರ್ತದೆ, ನೀನು ಯಾರ ಜೊತೆಗೆ ಯುದ್ಧಕ್ಕೆ ಹೋಗ್ತೀಯಲ್ಲ ಅವರಲ್ಲಿ ಇರತಕ್ಕಂತಹ ಅರ್ಧದಷ್ಟು ಶಕ್ತಿ ನಿನಗೆ ಟ್ರಾನ್ಸ್ಫರ್ ಆಗ್ಲಿ ಅಂತ. ಹೀಗೆ ವರ ಇರ್ತದೆ ವಾರಿಗೆ. ವಾಲಿ ಆಗಿರೋದ್ರಿಂದಾಗಿ ಆ ರಾವಣನಿಗೆ ಎಷ್ಟು ಭಯ ಅಂದ್ರೆ, ವಾಲಿನ ಕಂಡ್ರೆ ರಾವಣ ಏನಾದ್ರೂ ಮಲ್ಕೊಂಡಾಗ ವಾಲಿ ಕನಸಲ್ಲಿ ಬಂದ್ರೆ ಹುಚ್ಚೋಯ್ಕೊಂಡ್ಬಿಡ್ತಿದ್ದಂತ ರಾವಣ. ಅಷ್ಟು ಭಯ ವಾಲಿನ ಕಂಡ್ರೆ. ಒಂದು ಸಾರಿ ಈ ವಾಲಿ ಮಗ ಇದ್ದಾನಲ್ಲ ಅಂಗದ, ಇವನು ಒಂದ್ಸಾರಿ ಅಳ್ತಾ ಇರ್ಬೇಕಾದ್ರೆ ಆ ವಾಲಿ ವಿಚಾರ ಮಾಡಿದಂತೆ ಇವನು ಅಳು ಹೇಗ್ ನಿಲ್ಸ್ಬೇಕು ಅಂತ ಹೇಳಿ ಲಂಕಾಕ್ ಹೋಗಿ ಆ 10 ತಲೆ ರಾವಣನ್ ತಗೊಂಬಂದು ಆ ಅಂಗದನ್ ತೊಟ್ಲಕ್ ಕಟ್ತಿದ್ನಂತ ವಾಲಿ. ಹೀಗಿತ್ತು ಅಂತ ಪರಿಸ್ಥಿತಿ. ಅಷ್ಟು ಪರಾಕ್ರಮಿ ವಾಲಿ. ಹನುಮಂತ ದೇವರ ಕಥೆಯನ್ನ ಹೇಳ್ಬೇಕಾದ್ರೆ ಹೇಳ್ತಾರೆ, ಈ ವಾಲಿ ಒಂದು ದಿನ ನನಗ್ ಭಾರಿ ಶಕ್ತಿ ಅದ, ಎಲ್ಲಾರನ್ನು ಮೀರಿಸ್ತೀನಿ ನಾನು, ಅದ್ರಿಂದಾಗಿ ಸುಗ್ರೀವಂತರು ಏನ್ ಅವನ್ ಲೆಕ್ಕಕ್ಕೆ ಹಿಡಿದ್ರಿಲ್ರಿ. ಯಾಕಂದ್ರೆ ಎದುರಿಗೆ ಬಂದ್ರೆ ಸುಗ್ರೀವನ ಶಕ್ತಿ ಎಲ್ಲವೂ ಕೂಡ ವಾಲಿಗೆ ಹೋಯ್ತು ಅಂತಂದ್ರೆ ಸುಗ್ರೀವನ ಪರಿಸ್ಥಿತಿ ಏನಾಗಬೇಕು. ಅಷ್ಟು ಪರಾಕ್ರಮಿ ವಾಲಿ ಒಂದು ದಿನ ಹನುಮಂತ ದೇವರ ಜೊತೆ ಯುದ್ಧ ಮಾಡಬೇಕು ಅಂತ ಮನಸ್ಸಲ್ಲಿ ಬಂತು ವಾಲಿಗೆ.
ಅವಾಗ ವಾಲಿ ಅಂತಂದ ಹನುಮಂತ ದೇವರ ಜೋಡಿ ಯುದ್ಧಕ್ಕೆ ಹೋಗ್ತೀನಿ ಅಂತಂದು ವಿಷಯ ಹನುಮಂತ ದೇವರಿಗೆ ಮುಡ್ತು. ಅವಾಗ ಸುಗ್ರೀವ ಹೇಳ್ತಾನೆ, ನೀನ್ ಹೊಂಟಿ ಇಲ್ಲ ಅಂತಂದಿಲ್ಲ, ಆದ್ರೆ ವಾಲಿಗೆ ಒಂದು ವರ ಅದ, ನಿನ್ನ ಎಲ್ಲ ಶಕ್ತಿಯು ಕೂಡ ವಾಲಿಗೆ ಹೋಗ್ತದ ಅಂತಂದಾಗ ನಿನ್ನ ಏನ ಸಂಪೂರ್ಣ ಶಕ್ತಿ ಇದಲ್ಲ, ಪ್ರಾಣದೇವ್ರಿಗೆ ಹೇಳ್ತಾರೆ ಸುಗ್ರೀವ, ಸಂಪೂರ್ಣ ಶಕ್ತಿ ಇದೆಯಲ್ಲ ಆ ಶಕ್ತಿಯನ್ನ ಪೂರ್ಣ ತೆಗೆದುಕೊಂಡು ಹೋಗ್ಬೇಡ, ಅರ್ಧ ಶಕ್ತಿಯನ್ನ ಮಾತ್ರ ತೆಗೆದುಕೊಂಡು ಹೋಗುವಂತ. ಸರಿ ಅಂತ ಹನುಮಂತ ದೇವರ ಎದುರಿಗೆ ವಾಲಿ ಬರ್ತಾನೆ, ನಿಂತ್ಕೊಂತಾನೆ. ನಿಂತ್ಕೊಂಡ್ರೆ ಶಕ್ತಿ ಟ್ರಾನ್ಸ್ಫರ್ ಆಗೋಕ್ ಶುರು ಆಗತ್ತೆ. ನೋಡ್ತಾನೆ ವಾಲಿಗೆ ಹೇಗಾಗತ್ತೆ ಅಂತಂದ್ರೆ ಮೈ ಭಾರ ಆಗೋಕ್ ಶುರು ಆಗ್ಬಿಡ್ತದೆ. ಹೇಗೆ ಒಂದು 100 ಕೆಜಿ ವೇಟ್ ಇರೋ ಚೀಲವನ್ನ ಮೈ ಮೇಲೆ ಹೊರಿಸಿದ್ರೆ ಮೈ ಇಲ್ಲ ಹೇಗೆ ಬೆವರು ಬರಬೇಕು, ಹಾಗೆ ವಾಲಿಗೆ ಆಗೋಕ್ ಶುರು ಆಗುತ್ತೆ. ಯಾಕಂತಂದ್ರೆ ವಾಯುದೇವರ ಶಕ್ತಿ ಎಲ್ಲವೂ ಕೂಡ ವಾಲಿಗೆ ಟ್ರಾನ್ಸ್ಫರ್ ಆಗೋಕ್ ಶುರು ಆಯ್ತು. ಮುಖ ಎಲ್ಲ ಬೆರೆಯೋಕ್ ಶುರು ಆಗುತ್ತೆ, ಎದುರಿಗೆ ನಿಂದ್ರಕ್ಕಾಗಲ್ಲ, ಪವರ್ ಓವರ್ಲೋಡೆಡ್. ಸರಿ ಅಂತ ವಾಲಿ ಅಲ್ಲಿಂದ ಕಾಲ್ ಕಿತ್ತು ಓಡೋಗ್ಬಿಡ್ತಾನಂತೆ. ಅಷ್ಟು ಶಕ್ತಿ ಮುಖ್ಯ ಪ್ರಾಣದೇವರದು ಅಂತ ಹೇಳ್ತಾರೆ. ಯಾಕೆ ಹೇಳಿಕ್ ಬಂದಿದ್ರೆ, ವಾಲಿಯನ್ನ ರಾಮಚಂದ್ರ ದೇವರು ಸಂಹಾರ ಮಾಡಿದ್ರಲ್ಲ, ಅದನ್ನ ತಾಲವೃಕ್ಷಗಳ ಹಿಂದೆ ನಿಂತು ಬಾಣವನ್ನು ಹೊಡೆದು ಸಂಹಾರವನ್ನು ಮಾಡ್ತಾರೆ. ರಾಮಚಂದ್ರ ದೇವರ ಶಕ್ತಿ ವಾಲಿಗೆ ಹೋಗ್ತದೆ ಅಂತನೋ ಭಯ ಏನಿಲ್ಲ. ಪ್ರಾಣದೇವರ ಶಕ್ತಿಯನ್ನೇ ತಡ್ಕೊಳಿಕ್ ಆಗ್ಲಿಲ್ಲ ವಾಲಿಗೆ, ಇನ್ನು ರಾಮಚಂದ್ರ ದೇವರ ಶಕ್ತಿ ಹೇಗೆ ತಡ್ಕೊಳಿಕ್ ಸಾಧ್ಯ? ಆದ್ರಿಂದಾಗಿ ಅಂತಹ ವಾಲಿಯನ್ನ ಸಂಹಾರ ಮಾಡಿ ಆ ರಾಜ್ಯದಲ್ಲಿ ಸುಗ್ರೀವನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಆ ಸುಗ್ರೀವನಿಗೆ ರಾಜನ ಪಟ್ಟವನ್ನು ಕೊಡ್ತಾರೆ. ಕೊಟ್ಟಾದ ತಕ್ಷಣ ಎಲ್ಲಾ ಕವಿಗಳನ್ನ ಆ ಸುಗ್ರೀವ ಕರೆಸ್ತಾನೆ. ಕರೆಸಿ ಸೀತಾದೇವಿಯ ಅನ್ವೇಷಣೆಗೆ ಹೋಗ್ಬೇಕಲ್ಲ, ಭಾರಿ ಸುಂದರವಾಗಿರತಕ್ಕಂತಹ ಕತೆ. ಸುಗ್ರೀವಾಜ್ಞೆ ಅಂತ ನಾವೆಲ್ಲ ಕೇಳ್ತಿರ್ತೀವಿ ವಾರ್ತೆಯಲ್ಲಿ, ಪೊಲೀಸರಿಂದ ಸುಗ್ರೀವಾಜ್ಞೆ ನಡೆದಿದೆ, ಎಲ್ಲಾ ಕಡೆ ಸ್ಟ್ರೈಕ್ ನಡೆದಿದೆ ಅಂತ. ಸುಗ್ರೀವಾಜ್ಞೆ ಅಂತಂದ್ರೆ 4 ಟೀಮ್ ಮಾಡ್ತಾನೆ ಸುಗ್ರೀವ ಸೀತಾದೇವಿಯನ್ನ ಅನ್ವೇಷಣೆ ಮಾಡೋದಕ್ಕಾಗಿ. ಒಂದೊಂದು ಟೀಮ್ ಅನ್ನ ಒಂದೊಂದು ದಿಕ್ಕಿಗೆ ಇಳಿಸ್ತಾನೆ. ನೀವ್ ಈ ದಿಕ್ಕಿಗೆ ಹೋಗ್ಬೇಕು, ನೀವ್ ಈ ದಿಕ್ಕಿಗೆ ಹೋಗ್ಬೇಕು, ನೀವ್ ಈ ದಿಕ್ಕಿಗೆ ಹೋಗ್ಬೇಕು ಅಂತ ಹೇಳಿ. ಆಮೇಲೆ ಅವ್ರಿಗೆಲ್ಲ ಟೈಮ್ ಕೊಡ್ತಾನೆ. ನೀವು ಸುಮ್ನೆ ದಿಕ್ಕಲ್ಲಿ ಹೋಗಿ ಅಲ್ಲಿ ಹೋಗಿ ಏನೋ ಟೈಮ್ ಪಾಸ್ ಮಾಡಿ, ಯಾವ್ದೋ ಹೊಲ ಸಿಕ್ತು, ಬಾವಿ ಸಿಕ್ತು, ನದಿ ಸಿಕ್ತು, ಕೆರೆ ಸಿಕ್ತು, ಹೋಗಿ ವ್ಯವಸ್ಥೆ ಮಾಡ್ಕೊಂಡು ಮಜಾ ಮಾಡಿ ಬರೋದಲ್ಲ. 1 ತಿಂಗಳೊಳಗೆ ಸೀತಾದೇವಿ ಆ ದಿಕ್ಕಲ್ಲಿ ಇದ್ದಾಳೋ ಇಲ್ಲೋ ಅಂತ ಅನ್ನೋ ವಿಷಯವನ್ನು ತಿಳಿದುಕೊಂಡು ಬರಬೇಕು. ಹೀಗೆ 3 ಟೀಮ್ ಅನ್ನ ಮಾಡಿ ಪೂರ್ವ, ಉತ್ತರ, ಪಶ್ಚಿಮ ಎಂಬುದಾಗಿ 3 ದಿಕ್ಕಿಗೆ ಕಳಿಸ್ತಾನೆ. ದಕ್ಷಿಣ ದಿಕ್ಕಿಗೆ ಕಳಿಸ್ಬೇಕಲ್ಲ, ಅವಾಗ ವಾಯುದೇವರ ಟೀಮ್ ಇರ್ತದೆ. ವಾಯುದೇವರ ಟೀಮ್ ಅಂತಂದ್ರೆ ಭಾರಿ ಬಲಾಢ್ಯರು ಇರ್ತಾರೆ. ವಾಯುದೇವರು, ಅಂಗದ, ನಲ, ನೀಲ, ಆಮೇಲೆ ಅನೇಕ ರೀತಿಯಾಗಿರ್ತಕ್ಕಂತಹ ಕಪಿಗಳ ಹೆಸರೆಲ್ಲ ಬರ್ತದೆ. ಅವರೆಲ್ಲ ಭಾರಿ ಅಸಾಧಾರಣ ವ್ಯಕ್ತಿಗಳು, ಅವರೆಲ್ಲ ಅನಾಹುತ ವ್ಯಕ್ತಿಗಳು. ಅವ್ರಿಗೆಲ್ಲರಿಗೂ ಕೂಡ ಹೇಳ್ತಾನೆ, ನೀವೆಲ್ಲರೂ ಕೂಡ ನನ್ನ ಸೇನೆಯ ಪ್ರಮುಖರು. ಆದ್ರಿಂದಾಗಿ ದಕ್ಷಿಣ ದಿಕ್ಕಿನಲ್ಲಿ ಸೀತಾದೇವಿ ಸಿಗತಕ್ಕಂತಹ ಎಲ್ಲಾ ಸಂಭವಗಳು ಇದೆ. ನೀವು ದಕ್ಷಿಣ ದಿಕ್ಕಿಗೆ ಹೋಗಿ, ನಿಮಗೂ ಕೂಡ 1 ತಿಂಗಳ ಟೈಮ್. ನೀವೆಲ್ಲ ಭಾರಿ ಸ್ಪೆಷಲ್ ಅಂತಿಕೊಂಡು ನಿಮಗೇನು 2 ತಿಂಗಳು ಎಕ್ಸ್ಟ್ರಾ, 15 ದಿನ ಎಕ್ಸ್ಟ್ರಾ ಅಂತ ಕೊಡೋದಿಲ್ಲ. 1 ತಿಂಗಳ ಟೈಮ್ ಅಲ್ಲಿಗೆ ಹೋಗಿ ನೀವು ಪತ್ತೆ ಮಾಡ್ಕೊಂಡು ಬರ್ಬೇಕು ಅಂತ ಹೇಳಿದಾಗ ಈ ವಾಯುದೇವರೆಲ್ಲರೂ ಕೂಡ ದಕ್ಷಿಣ ದಿಕ್ಕಿಗೆ ಹೋಗ್ತಾರೆ, ಹುಡುಕ್ತಾ ಹೋಗ್ತಾರೆ. ಹೋದಾಗ ದಕ್ಷಿಣ ದಿಕ್ಕಿನಲ್ಲಿ ಸಮುದ್ರ, ಆ ಸಮುದ್ರದ ಎದುರಿಗೆ ನಿಂತುಕೊಂಡಾಗ ಅಲ್ಲಿ ಸಂಪಾತಿ ಅನ್ನುವ ಪಕ್ಷಿ ಸಿಗ್ತದೆ. ಆ ಸಂಪಾತಿ ಅನ್ನುವ ಪಕ್ಷಿ ಯಾರು ಅಂತಂದ್ರೆ ಈ ಜಟಾಯುವಿನ ಅಣ್ಣ. ಅವನು ಈ ಜಟಾಯು, ರಾವಣ ಸೀತಾದೇವಿಯನ್ನ ಅಪಹಾರ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಜಟಾಯು ತಡಿಲಿಕ್ಕೆ ಹೋಗಿ ಆ ರಾವಣನಿಂದ ಹೊಡೆಸಿಕೊಂಡು ಕೆಳಗೆ ಬಿದ್ದಿರ್ತಾನೆ. ಆ ಜಟಾಯುನನ್ನ ಸಂಹಾರವಾಗಿದ್ದಾಗಿ ಈ ಸಂಪಾತಿಗೆ ಬಹಳ ಭಯ. ಯಾರೇ ಬಂದ್ರು ಕೂಡ ಅವರನ್ನ ಮೇಲೆ ಖಡ್ಗ ತಗೊಂಡು ಯುದ್ಧಕ್ಕೆ ಹೋಗ್ತಿರ್ತಾನೆ. ಹೋಗ್ತಾ ಇರ್ಬೇಕಾದ್ರೆ ಈ ಕಪಿಗಳೆಲ್ಲವೂ ಬರ್ತಾರಲ್ಲ, ಸೀತಾದೇವಿಯನ್ನು ಹುಡ್ಕೊಂಡು ಬಂದಾಗ ಅವ್ರ ಮೇಲೆ ಯುದ್ಧಕ್ಕೆ ಹೋದಾಗ ಇವರು ಕೂಡ ಗದಾ ತಗೊಂಡಿರ್ತಾರೆ, ಬಾ ಮಾಡ್ತೀನಿ ಅಂತ ಹೇಳಿ. ಅವಾಗ ಸಂಪಾತಿ ಓಡ್ ಬಂದು ತಕ್ಷಣ ಗಾಬರಿಗೊಂಡು ನಿಂತ್ಕೋತಾನೆ. ಆವಾಗ ಸಂಪಾತಿಯಿಂದ ಇಲ್ಲಿ ಈ ಮಾರ್ಗ ಮುಖಾಂತರವಾಗಿ ಒಬ್ಬ ರಾಕ್ಷಸ ಒಂದು ಹೆಣ್ಣನ್ನು ಕರೆದುಕೊಂಡು ಹೋಗ್ತಾ ಇದ್ದದನ್ನ ನಾನು ನೋಡಿದ್ದೇನೆ ಅಂತ ಹೇಳಿದಾಗ ಅವಾಗ ಯೋಚನೆ ಮಾಡ್ತಾರೆ, ಸಮುದ್ರದ ಆ ಕಡೆಗಿದೆಯಲ್ಲ, ಯಾರು ಹಾರೋರು ಅಂದಾಗ ಅವಾಗ ಎಲ್ಲರೂ ಬಂದಿರ್ತಾರೆ. ಈ ಜಾಂಬು ನಲ, ನೀಲ ಇವರೆಲ್ಲರೂ ಇರ್ತಾರೆ. ಆ ನಲ, ನೀಲ ಹೇಳ್ತಾರಂತೆ, ಹರಿ ಹೆಮ್ಮೆಯಿಂದ ಹೇಳ್ಕೋತಾರೆ, ನಾನು 60 ಯೋಜನದವರೆಗೂ ಹಾರ್ತೀನಿ, ನಾನು 70 ಯೋಜನ ಹಾರ್ತೀನಿ, ನಾನು 80 ಯೋಜನ ಹಾರ್ತೀನಿ ಅಂತ. ಅವಾಗ ಜಾಂಬು ಅಂತಾನಂತೆ ನಕ್ಕೊಂಡು ಹೇಳ್ತಾನಂತ ಅವನು, ಮುದುಕ ಆಗಿ ನೀ ಖರೆ, ಆದರೂ ಕೂಡ 90 ಯೋಜನ ಹಾರುವಷ್ಟು ಸಾಮರ್ಥ್ಯ ನನಗಿದೆ. ಆದ್ರೆ ಮುಂದೆ ಇನ್ನೂ 10 ಯೋಜನ ಹಾರುವಷ್ಟು ಸಾಮರ್ಥ್ಯ ನನಗಿಲ್ಲ ಅಂತ. ಯಾಕಂತಂದ್ರೆ ಆ ಜಾಂಬುವಂತ ತ್ರಿವಿಕ್ರಮನ ಗಾಥೆಯನ್ನ ಹಾಡ್ತಾ 18 ಬಾರಿ ಇಡೀ ಭೂಮಂಡಲವನ್ನ ಪ್ರದಕ್ಷಿಣೆ ಹಾಕಿದ್ದಂತೆ. ಹಾಕ್ತಾ ಇರಬೇಕಾದ್ರೆ ಅವಾಗ ಮೇರು ಪರ್ವತಕ್ಕೆ ಅವನ ಮೊಳಕಾಲು ತಾಕಿ 100 ಯೋಜನ ಹಾರತಕ್ಕಂತಹ ಸಾಮರ್ಥ್ಯವನ್ನ ಆ ಜಾಂಬುವಂತ ಕಳ್ಕೊಂಡು ಬಿಟ್ಟಿರ್ತಾನೆ. ಅದನ್ನ ಹೇಳ್ತಾನೆ. ಹೇಳಿದಾಗ ಅವಾಗ ಅಂಗದ ಅಂತಾನಂತೆ, ಇಲ್ಲ ನಾನು 100 ಯೋಜನ ಹಾರ್ತೀನಿ, ಆದ್ರೆ ವಾಪಸ್ ಬರ್ತೀನಿ ಇಲ್ಲೋ ಅಂತ ಗ್ಯಾರಂಟಿ ಇಲ್ಲ, ವಾಪಸ್ ಬರುವಷ್ಟು ಸಾಮರ್ಥ್ಯ ಇಲ್ಲ ಅಂತಂದಾಗ ನೀನು ಒಬ್ಬ ಅಲ್ಲೇ ಹೋಗುತ್ತಿ ಅಂತಂದ್ರೆ ಸೀತಾದೇವಿ ನೀನು ಇಬ್ರು ಹೋಗುತ್ತೀರ ಅಂದ್ರೆ ನಿನ್ನ ಹುಡುಕೋರು ಯಾರು ಅಂತ ತಿಳ್ಕೊಂಡು ಕೊನೆಗೆ ಆ ಹನುಮಂತ ದೇವರು ಯಾಕೆ ಇದನ್ನೆಲ್ಲ ಹೇಳಿದ್ರು ಅಂತಂದ್ರೆ ಹನುಮಂತ ದೇವರ ಸಾಮರ್ಥ್ಯವನ್ನ ತಿಳಿಸಿಕೊಡ್ಬೇಕಾಗಿದೆ ಅನ್ನೋದಕ್ಕಾಗಿ ಆ ಹನುಮಂತ ದೇವರು ಸರಿ ನಾನೇ ಹೋಗ್ತೀನಿ ಅಂತ ಹೇಳಿ ಅವರು ಮಹೇಂದ್ರ ಪರ್ವತವನ್ನು ಒತ್ತಿ ಆ ಸಮುದ್ರ ಲಂಘನವನ್ನು ಮಾಡ್ತಾರೆ. ಚಂಪು ರಾಮಾಯಣದಲ್ಲಿ ಅದ್ಭುತವಾಗಿ ತಿಳಿಸಿಕೊಡ್ತಾರೆ. ಆ ಪರ್ವತವನ್ನ ಒತ್ತಿ ಆ ಹನುಮಂತ ದೇವರ ಹಾರುವ ರಭಸ ಹೇಗಿತ್ತು ಅಂತಂದ್ರೆ, ಒಬ್ಬ ಮನುಷ್ಯನ ಮೇಲೆ ಭಾರವಾಗಿರ್ತಕ್ಕಂತಹ ಚೀಲವನ್ನ ಹೊರಿಸಿದರೆ ಅವನ ಮುಖದಲ್ಲಿ ಏನೇನು ವಿಕಾರಗಳಾಗುತ್ತೆ.
ಮುಖದ ಮೇಲೆಲ್ಲ ಬೆವರು ಬರೋಕ್ ಶುರು ಆಗುತ್ತೆ, ಬಾಯಿಯಿಂದ ಶಬ್ದ ಬರೋಕ್ ಶುರು ಆಗುತ್ತೆ, ಆ ಅಂತಂದು. ಅವಾಗ ಕೈಗಳೆಲ್ಲವೂ ಇದು ಆಗಕ್ ಶುರು ಆಗುತ್ತೆ. ಹಾಗೆ ಆ ಮಹೇಂದ್ರ ಪರ್ವತದ ಮೇಲೆ ಹನುಮಂತ ದೇವರು ಪ್ರೆಸ್ ಮಾಡಿ ಹಾರಬೇಕಲ್ಲ, ಹಾಗೆ ಪ್ರೆಸ್ ಮಾಡಿದಾಗ ಆ ಪರ್ವತವೆಲ್ಲವೂ ಕುಗ್ಗಿದರೆ ಆ ಪರ್ವತದಲ್ಲಿ ಇರತಕ್ಕಂತಹ ಎಲ್ಲ ಸರ್ಪಗಳು ಹೊರಗೆ ಬಂದ್ರೆ ಅವೆಲ್ಲವೂ ಕೂಡ ಬೆವರಿನಂತೆ ಕಾಣಿಸ್ತಾ ಇತ್ತಂತೆ. ಆ ಪರ್ವತದಲ್ಲಿ ಇರತಕ್ಕಂತಹ ಸಿಂಹ, ಹುಲಿ, ಈ ಮೊದಲಾಗಿರತಕ್ಕಂತಹ ದುಷ್ಟ ಮೃಗಗಳು ಅದರ ರಭಸದಿಂದ ಕೂಗೋಕ್ ಶುರು ಮಾಡಿದ್ರೆ ಆ ಪರ್ವತನೇ ಕಿರಿಸ್ತಾ ಇದೆ ಏನೋ ಅಂತ ಕಾಣಿಸ್ತಾ ಇತ್ತಂತೆ. ಹಾಗೆ ಅಲ್ಲಿಂದ ವಾಯುದೇವರು ಹಾರಿದ್ರೆ, ಒಂದು ಗಾಡಿ ಹೋದ್ರೆ ಹೇಗ್ ಹಿಂದ್ ಕಸ ಹಾರ್ಕೊಂಡು ಹೋಗುತ್ತೋ, ಅಲ್ಲಿ ಪ್ರೆಸ್ ಮಾಡಿ ಆ ಮಹೇಂದ್ರ ಪರ್ವತವನ್ನು ಬಿಟ್ರೆ ಆ ಪರ್ವತದಲ್ಲಿ ಇರತಕ್ಕಂತಹ ಎಲ್ಲ ವೃಕ್ಷಗಳು ಕೂಡ ಫೋರ್ಸ್ ಕಿತ್ಕೊಂಡು ಹೋಗ್ಬಿಟ್ಟಿತ್ತಂತೆ ವಾಯುದೇವರ ಜೊತೆಗೆ, ಹೋಗಿ ಮಧ್ಯ ಸಮುದ್ರದವರೆಗೆ ಹೋಗಿ ಬಿತ್ತಂತೆ. ಹಾಗೆ ವಾಯುದೇವರು ಅಷ್ಟು ರಭಸದಿಂದ ಹಾರಿ ಆ ಲಂಕಾಪಟ್ಟಣಕ್ಕೆ ಹೋಗ್ತಾರೆ. ಆ ಲಂಕಾಪಟ್ಟಣಕ್ಕೆ ಹೋದಾಗ ಒಬ್ಬ ಕವಿ ವರ್ಣನೆಯನ್ನ ಮಾಡ್ತಾನೆ. ಹೇಗಂತಂದ್ರೆ, ರಾತ್ರಿ ಕರೆಂಟ್ ಹೋದಾಗ ನಾವೆಲ್ಲ ಟಾರ್ಚ್ ಇಟ್ಕೊಂಡು ತಿರುಗಾಡ್ತೀವಿ. ಹಾಗೆ ಹನುಮಂತ ದೇವರು ಆ ಲಂಕಾಪಟ್ಟಣವನ್ನು ನೋಡಿರ್ಲಿಲ್ಲ. ಅದು ಹೆಂಗಿದೆ ಅಂತ ನೋಡ್ಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ ಅವಾಗ ಆಕಾಶದಲ್ಲಿ ಚಂದ್ರ ವಿಚಾರ ಮಾಡಿದಂತೆ, ಇಷ್ಟೆಲ್ಲಾ ರಾಮಚಂದ್ರ ದೇವರ ಸೇವೆಯಲ್ಲಿ ಇಷ್ಟೆಲ್ಲಾ ಕವಿಗಳು ಎಲ್ಲರೂ ಸೇರಿ ಸೇವೆಯನ್ನ ಮಾಡಿ ಪುಣ್ಯವನ್ನ ಸಂಪಾದನೆ ಮಾಡ್ತಾ ಇದ್ದಾರೆ, ನಾನು ಏನಾದ್ರೂ ಒಂದು ಸೇವೆ ಮಾಡ್ಬೇಕಲ್ಲ ಅಂತ ಹೇಳಿ ತನ್ನ ಬೆಳದಿಂಗಳಿಂದ ಆ ವಾಯುದೇವರಿಗೆ ಲಂಕಾಪಟ್ಟಣದ ಪರಿಚಯವನ್ನು ಮಾಡಿಸ್ತಾ ಇದ್ದಂತೆ ಚಂದ್ರ. ಏ ತತ್ ಪುಷ್ಪಕಮಾಹೃತಂ ಧನಪತೇಹೇ, ಇಲ್ಲಿ ಏನು ಪುಷ್ಪಕ ವಿಮಾನ ನಿಂತಿದೆಯಲ್ಲ, ಇದು ಇಂದ್ರನ ಪುಷ್ಪಕ ವಿಮಾನ. ರಾವಣ ಅವನನ್ನ ಹೆದರಿಸಿ ಅಪಹಾರ ಮಾಡಿಕೊಂಡು ಬಂದಿದ್ದು ಇದು ಇಂದ್ರನ ಪುಷ್ಪಕ ವಿಮಾನ, ಇದು ಅಶೋಕವನ, ಇದು ರಾವಣನ ಬಂಗಾರದ ಲಂಕೆ, ಇದು ಅರಮನೆ, ಹೀಗೆಲ್ಲ ಹೇಳ್ತಾರಂತೆ. ಹೇಳಿ ಕೊನೆಗೆ ಹನುಮಂತ ದೇವರು ಸೀತಾದೇವಿಯನ್ನ ದರ್ಶನ ಮಾಡ್ತಾರೆ. ದರ್ಶನವನ್ನ ಮಾಡಿ ವಿಷಯವನ್ನ ತಿಳಿಸಿ ಆ ಸೀತಾದೇವಿಯಿಂದ ಅನುಗ್ರಹವನ್ನ ಪಡೆದು ಅಲ್ಲೇ ಫಲವನ್ನ ತಿಂತಾರೆ. ಒಂದು ಸಣ್ಣ ನೆಪವನ್ನ ಮಾಡಿಕೊಂಡು ರಾವಣನ ಭೇಟಿ ಮಾಡಬೇಕು ಅಂತ ಹೇಳಿ ಆ ಅಶೋಕವನವನ್ನೆಲ್ಲ ಹಾಳ ಮಾಡಿದಾಗ ರಾಕ್ಷಸರ ಕೈಗೆ ಸಿಗಾಕೊಂಡು ಇಂದ್ರಜಿತು ಬಂದು ಕರೆದುಕೊಂಡು ಹೋಗ್ತಾನೆ. ಕರೆದುಕೊಂಡು ಹೋಗಿ ರಾವಣನ ಎದುರಿಗೆ ನಿಲ್ಲಿಸಿದಾಗ ಆ ರಾವಣ ಆ ಹನುಮಂತ ದೇವರ ಪುಚ್ಛಕ್ಕೆ ಬೆಂಕಿಯನ್ನ ಇಡಿಸ್ತಾನಂತೆ. ಬೆಂಕಿಯನ್ನ ಇಡಿಸಿದ್ದೇ ತಡ ಇಡೀ ಲಂಕಾಪಟ್ಟಣದ ಎಲ್ಲಕ್ಕೂ ಕೂಡ ಬೆಂಕಿ ಹಚ್ಚೋಕ್ ಪ್ರಾರಂಭ ಮಾಡ್ಬಿಡ್ತಾರೆ ವಾಯುದೇವರು. ಹೀಗೆ ನಡೀತಾ ಇರ್ಬೇಕಾದ್ರೆ ಅದು ಒಂದು ತಮಾಷೆಗಾಗಿ ಈ ಕಥೆಯನ್ನು ವರ್ಣನ ಮಾಡ್ತಾರೆ. ಆ ಹನುಮಂತ ದೇವರು ಲಂಕಾಪಟ್ಟಣದ ಎಲ್ಲಾ ಕಡೆ ಬೆಂಕಿ ಹಚ್ತಾ ಇರ್ಬೇಕಾದ್ರೆ ಮಳೆ ಬರೋಕ್ ಶುರು ಆಯ್ತಂತ. ಅವಾಗ ಪ್ರಾಣದೇವರು ವಿಚಾರ ಮಾಡಿದಂತೆ, ಎಲ್ಲಾ ಕಡೆ ಬೆಂಕಿ ಹಚ್ಚಿ ಇನ್ಯಾವ್ಯಾವ ಸ್ಥಳಗಳು ಉಳಿದವ ನಾನು ಹಚ್ಲಿಕ್ ಬೆಂಕಿ ಅಂತ ವಿಚಾರ ಮಾಡ್ತಾ ಗೊತ್ತಾಗ ಮಳೆ ಬರೋಕ್ ಶುರು ಆಯ್ತಂತ. ಅವಾಗ ಹನುಮಂತ ದೇವರು ಮೇಲ್ ನೋಡಿದ್ರಂತೆ. ಮೇಲ್ ನೋಡಿ ವರುಣನಿಗೆ ಹೇಳಿದ್ರಂತೆ, ನೋಡಪ್ಪ ವರುಣ, ನಾನು ಒಳ್ಳೆ ಪ್ರಾಜೆಕ್ಟ್, ಒಂದ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಇದಕ್ ನೀನ್ ಪಾರ್ಟಿಸಿಪೇಟ್ ಅಂತೂ ಮಾಡ್ತಾ ಇಲ್ಲ, ಬಂದು ಸಹಾಯ ಅಂತೂ ಮಾಡ್ತಾ ಇಲ್ಲ, ಮಾಡತಕ್ಕಂತಹ ವರ್ಕ್ ಅದನ್ನ ಹಾಳಂತೂ ಮಾಡ್ಬಿಡ ಅಂತ ಹೇಳ್ತಂತೆ. ಆದ್ರೆ ಹಿಂದಿ ಒಳಗೆ ಆ ಇಸ್ಕಾಂದವ್ರವರು ಅಮೋಘ ಲೀಲಾ ಪ್ರಭು ಅಂತ ಇದ್ದಾರೆ, ಅವರು ಇದನ್ನ ಬಹಳ ತುಂಬಾ ತಮಾಷೆಯಾಗಿ ಹೇಳ್ತಾರೆ. ಇದು ಹಿಂದಿಯಲ್ಲೇ ಹೇಳಿದ್ರೆ ಚಂದ ಅದು. ಅವಾಗ ಆ ವರುಣ ಅಂತನಂತೆ, ಬಾರಿಶ್ ತೋ ಹೋ ರಹಿ ಹೈ, ಆಗ ಕಮ್ ಹೋ ರಹಿ ಯಾ ಜ್ಯಾದಾ ಹೋ ರಹಿ ಅಂತ. ಅವಾಗ ಹನುಮಂತದವ್ರು ಅದನ್ನ ನೋಡಿ ಹೇಳ್ತಾರಂತೆ, ಆತೋ ಬಡ್ ರಹಿ ಹೈ, ಆ ಪೆಟ್ರೋಲ್ ಕ ಬಾರಿಶೆ ಅಂತ ಹೇಳಿದ್ರಂತವ್ರು. ಅಂದ್ರೆ ಮಳೆ ಬರ್ತಾ ಇದೆ, ಬೆಂಕಿ ಕಮ್ಮಿ ಆಗ್ತಾ ಇದೆಯೋ ಜಾಸ್ತಿ ಆಗ್ತಾ ಇದೆಯೋ, ಮಳೆ ಬೆಂಕಿ ಏನೋ ಜಾಸ್ತಿ ಆಗ್ತಾ ಇದೆ, ಪೆಟ್ರೋಲ್ ಮಳೆ ಸುರಿಸ್ತಾ ಇದ್ದೀನಿ, ನೀರಿಂದಲ್ಲ ಅಂತ ಹೇಳ್ತಾರಂತೆ. ಹಾಗೆ ಇಡೀ ಲಂಕಾಪಟ್ಟಣವನ್ನ ಬೆಂಕಿ ಹಚ್ಚಿ ಅದನ್ನ ಹಾಳು ಮಾಡಿ ರಾಮಚಂದ್ರ ದೇವರಿಗೆ ಬಂದು ಸೀತಾದೇವಿಯ ವಿಷಯವನ್ನ ತಿಳಿಸ್ತಾರೆ. ಮತ್ತೆ ರಾಮಚಂದ್ರ ದೇವರು ಸಮಗ್ರ ಸೇನೆಯನ್ನೇ ತೆಗೆದುಕೊಂಡು ಹೋಗಿ ರಾವಣನ ಸಂಹಾರವನ್ನು ಮಾಡಿ ಮತ್ತೆ ವಾಪಸ್ ಬಂದು ಅಯೋಧ್ಯೆಯಲ್ಲಿ ಎಲ್ಲ ರೀತಿಯ ಇರತಕ್ಕಂತಹ ಸೀತಾದೇವಿಯ ಅಗ್ನಿ ಪ್ರವೇಶವಾಗುತ್ತೆ. ಆದ ಮೇಲೆ ಎಲ್ಲ ಜನರಿಗೂ ಕೂಡ ಸೀತಾದೇವಿಯ ಪಾವಿತ್ರ್ಯ ಗೊತ್ತಾಗುತ್ತದೆ. ಆವಾಗ ಸೀತಾದೇವಿ ಈ ಎಲ್ಲ ನಿನ್ನ ಹುಡಿಕೊಂಡು ಬರ್ತಕ್ಕಂತಹ ಕೆಲಸದಲ್ಲಿ ನಿನಗೆ ಅತ್ಯಂತ ಪ್ರೀತ್ಯಾಸ್ಪದರಾದವರು ಯಾರು, ಸೇವೆಯಿಂದ ಯಾರ ಸೇವೆಯಿಂದ ನಿನಗೆ ಬಹಳ ಸಂತೋಷವಾಗಿದೆ, ಅವರಿಗೆ ನೀನು ಒಂದು ಮಣಿಮಾಲೆಯನ್ನು ಕೊಡು ಅಂತ ಹೇಳಿದಾಗ ಹನುಮಂತ ದೇವರಿಗೆ ವ್ಯಾಜೇನ ದೀರ್ಘಾಂ ಕರುಣಾಂಬಂಧ ಎಂಬುದಾಗಿ ಆ ಮಣಿಮಾಲೆಯನ್ನ ವಾಯುದೇವರಿಗೆ ಹಾಕ್ತಾರೆ. ನಂತರ ರಾಮಚಂದ್ರ ದೇವರು ಪರಂಧಾಮಕ್ಕೆ ಹೊರಡಬೇಕಾದ್ರೆ ತಮ್ಮ ಇನ್ನೊಂದು ಆಕೃತಿಯನ್ನ ವಾಯುದೇವರಿಗೆ ಉಪಾಸನೆ ಮಾಡುವುದಕ್ಕಾಗಿ ಕೊಟ್ಟು ಕಿಂಪುರುಷದಲ್ಲಿ ನನ್ನ ಧ್ಯಾನವನ್ನು ಮಾಡ್ತಾ ಇರುವಂತ ಹೇಳಿ ಅಲ್ಲಿಂದ ಹೊರಡ್ತಾರಂತೆ. ಈವಾಗಲೂ ಕೂಡ ಹನುಮಂತ ದೇವರು ಕಿಂಪುರುಷದಲ್ಲಿ ರಾಮಚಂದ್ರ ದೇವರ ಸೇವೆಯನ್ನ ಮಾಡ್ತಾ ಇದ್ದಾರಂತೆ. ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ನಾಮ ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣ ರವಿಂದಂ ನಮಾಮಿ ನಾಥೇತಿ ನಮನ್ಸರೇ ಮೇ. ಹೀಗೆ ಹನುಮಂತ ದೇವರು ಆ ಕಿಂಪುರುಷ ಕ್ಷೇತ್ರದಲ್ಲಿ ರಾಮಚಂದ್ರ ದೇವರ ಸೇವೆಯನ್ನ ಮಾಡ್ತಾ ಇದ್ದಾರೆ.